ನಮ್ಮ ಕನ್ನಡ ಧ್ವಜದಲ್ಲಿ ಅರ್ಶನ ಮತ್ತೆ ಕೆಂಪು ಬಣ್ಣ ಅದೆಲ್ಲ ಇರುವಾಗ ನಾನು ಎಲ್ಲಿ ನಿಲ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಅವ್ರಿಗೂ ಈ ಒಂದು ಭಾವನೆಗೆ ಹೊಂದಾಣಿಕೆ ಇಲ್ಲ. ಹೌದು. ಆ ಒಂದು ಪ್ರಕರಣ ಗೊತ್ತಾಗಿದ ತಕ್ಷಣ, ಆ ಒಂದು ವೇದಿಕೆಯಲ್ಲಿ ಅವರ ನಿಲುವನ್ನು ಗೊತ್ತಾಗಿದ ತಕ್ಷಣ, ಅವರ ಹೇಳಿಕೆ ಗೊತ್ತಾಗಿದ ತಕ್ಷಣ ಸಹಜವಾಗಿ ನಮ್ಮ ಒಂದು ನಿಲುವು ಬದಲಾವಣೆ ಬರುತ್ತಲ್ವಾ. ಅದ್ರ ಬಗ್ಗೆ ಅರಿವು ಇಲ್ಲದಿದ್ರೆ ನಿಮ್ಗೂ ಕೂಡ ಸ್ವಾಗತ ಮಾಡ್ತೀರಾ. ನೀವು ಈಗ ಅವರಿಂದ ಸ್ಪಷ್ಟೀಕರಣ ಕೇಳಿದ್ರಿ, ನಮ್ಗೊಂದು ಸ್ಪಷ್ಟನೆ ಕೊಡಿ ಅಂತ. ಅವ್ರು ಇದುವರೆಗೂ ಬಾನು ಮುಷ್ತಾಕ್ ಅವರಾಗ್ಲಿ ಸರ್ಕಾರ ಆಗ್ಲಿ ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ. ಅಂದ್ರೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಖಚಿತ ಆಗಿದೆ. ಇದನ್ನ ನೀವು ಒಪ್ಕೋತೀರಾ? ಅವರು ನಿಲುವು ಸ್ಪಷ್ಟಪಡಿಸಲ್ಲ. ಬಟ್ ಅವರ ಒಂದು ಬೋರ್ಡೇ ಕೇಳಿದೆಯಲ್ಲ, ಈ ಮುಸ್ಲಿಂ ಬೋರ್ಡ್, ನೀವು ನಮ್ಮ ಹತ್ರ ಅನುಮತಿ ತಗೊಂಡೇ ಹೋಗ್ಬೇಕು. ಅಕಸ್ಮಾತ್ ಅಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮಿಂದಾನೇ ಅನುಮತಿ ತಗೊಂಡು ಹೋಗ್ಬೇಕಂತ ಹೇಳಿದಾರಲ್ಲ. ಅದು ಅವರ ಧರ್ಮದ ನಡುವಿನ ಸಂಘರ್ಷ. ಅದು ಆದ್ರೆ ಇದು ಸರ್ಕಾರ ಆಯ್ಕೆ ಮಾಡಿರೋದು ಸರ್ಕಾರ ಆಯ್ಕೆ ಮಾಡಿರೋ ಒಬ್ಬ ಅತಿಥಿ ಇವರು ಬಾನು ಮುಷ್ತಾಕ್ ಅವರು. ಈಗ ಸರ್ಕಾರ ಅಂತೂ ನಾನು ಅದರಿಂದ ಹಿಂದೆ ಸರಿಯಲ್ಲ ಅಂತ ಸಿಎಂ ಹೇಳ್ಬಿಟ್ಟಿದ್ದಾರೆ. ಬಾನು ಮುಷ್ತಾಕ್ ಅವರೇ ಉದ್ಘಾಟನೆ ಮಾಡೋದು ಅಂತ. ಅವರು ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ, ಅಂದ್ರೆ ತಮ್ಮ ನಿಲುವು ಏನಿದೆ ಅಂತ. ಇವ್ರು ನಾಳೆ ಬಂದು ದಸರಾ ಉದ್ಘಾಟನೆ ಮಾಡಿದ್ರೆ ಓಕೆನಾ ನಿಮಗೆ? ಓಕೆ ಅಂತಲ್ಲ, ನಾವು ಸಹಜವಾಗಿ ಏನ್ ಕ್ರಮ ತಗೋಬೇಕಾಗಿದೆ ನಾವು ತಗೊಳ್ಳೋಣ. ಆದ್ರೆ ಇವ್ರು ಸ್ಪಷ್ಟನೆ ಕೊಡಬೇಕು ಅಂತ ಆಗ್ರಹಿಸಿರುವುದು ನಮ್ಮ ನಿಲುವು. ಹೌದು. ಮತ್ತು ಸರ್ಕಾರ ಏನೇ ರೀತಿ ಯಾರದೇ ಒಂದು ವಿರೋಧ ಪಕ್ಷ ಇರಬಹುದು, ಜನಸಾಮಾನ್ಯರ ಅಭಿಪ್ರಾಯವನ್ನು ನಾವು ಅದಕ್ಕೆ ಏನೋ ಒಂದು ನಮಗೆ ಒಂದು ಕಾಳಜಿ ಇಲ್ಲ ಅಂತ ಅವ್ರು ಹೇಳ್ಕೊಂಡು ತಗೊಂಡು ಹೋದ್ರೆ ನಾವೇನ್ ಮಾಡಕತ್ತೆ. ಇವರು ಆಯ್ಕೆ ಮಾಡಿರೋದು ಈ ಸರ್ಕಾರ, ಅದು ಸರಿ ಸಹಜ. ಆದ್ರೆ ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ವಿ. ಆ ವಿರೋಧ ದಾಖಲೆ ಆಗಿದೆ. ಒಂದ್ ವೇಳೆ ಅವರು ತಾವು ಯಾವುದೇ ಸ್ಪಷ್ಟನೆ ಕೊಡದೇನೆ ಹಾಗೆ ಬಂದವರು ದಸರಾ ಉದ್ಘಾಟನೆ ಮಾಡಿದ್ರೆ ನಿಮ್ಮ ವಿರೋಧ ಏನಿರುತ್ತೆ ಆ ದಿನಕ್ಕೆ ಅಥವಾ ದಸರೆ ದಿನಕ್ಕೆ, ಅವರ ಉದ್ಘಾಟನೆ ದಿನ ನೀವೇನಾದ್ರೂ ವಿರೋಧ ವ್ಯಕ್ತಪಡಿಸಬೇಕು? ಯಾವ ರೀತಿಯ ವಿರೋಧ ವ್ಯಕ್ತಪಡಿಸಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ವಿರೋಧ ವ್ಯಕ್ತಪಡಿಸ್ತೀರಾ? ವಿರೋಧ ವ್ಯಕ್ತಪಡಿಸಿರೋದು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಾದದ ಮೂಲಕ ಮಾಡೋದು ನಾವು ಮಾಡಿದೀವಿ. ನಮ್ಮ ವಿರೋಧ, ನಮ್ಮ ನಿಲುವನ್ನು ತಗೊಂಡಿದೀವಿ. ಅಧಿಕಾರ ಪಕ್ಷ ಒಂದು ನಿಲುವನ್ನು ತಗೊಂಡಿದೆ. ಇವತ್ತು ಆ ತಾಯಿ ಚಾಮುಂಡೇಶ್ವರಿನೂ ಕೂಡ ಇದ್ದಾಳೆ, ಇದಕ್ಕೆಲ್ಲಾನು ಕೂಡ ಗಮನಿಸ್ತಾ ಇದ್ದಾಳೆ. ಅವಳು ತಗೋತಾಳೆ, ಏನ್ ಕ್ರಮ ತಗೋಬೇಕು ಅವಳು ತಗೋತಾಳೆ. ಈಗ ನಿಮ್ಮ ಬಿಜೆಪಿಯ ಕೆಲವು ನಾಯಕರು ಹೇಳ್ತಾರೆ ಅವರು ಅರಿಶಿನ ಕುಂಕುಮ ಹಚ್ಕೊಂಡು ಹೂ ಮುಡ್ಕೊಂಡು ಬಂದು ದಸರಾ ಉದ್ಘಾಟನೆ ಮಾಡಬೇಕು ಅಂತ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಒಳ್ಳೇದು, ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ. ಅವರು ಹಾಗೆ ಅರಿಶಿನ ಕುಂಕುಮ ಧರಿಸಿ ಹೂ ಹಾಕೊಂಡು ಬಂದು ಉದ್ಘಾಟನೆ ಮಾಡಬೇಕು ಅನ್ನೋದು ನಿಮ್ಮ ಒತ್ತಾಯನೂ ಹೌದಾ? ನೋಡಿ, ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ನೀವು ಯಾವ ರೀತಿ ಆರಾಧಿಸ್ತೀವಿ ಅಂತ ಒಂದು ಪದ್ಧತಿ ಇದೆ. ಅವರು ಆ ಪದ್ಧತಿ ಪ್ರಕಾರ ಮಾಡಿದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ. ಯಾವ ರೀತಿ ಮಾಡಬೇಕೋ ಇಲ್ವೋ ಅದು ಆ ಧಾರ್ಮಿಕ ಚೌಕಟ್ಟಿಗೆ ಬಿಟ್ಟಿರೋದು. ಅವ್ರು ನಾನು ಯಾವ್ದು ಪಾಲಿಸೋಲ್ಲ, ನಾನು ಬಂದು ನನ್ನ ಉದ್ಘಾಟನೆಯನ್ನು ಚಾಮುಂಡಿಗೆ ಹೂ ಹಾಕಿ ನಾನು ಹೋಗ್ತೀನಿ ಅನ್ನೋದು ಅವ್ರ ನಿಲುವಾದ್ರೆ ನಾವೇನ್ ಮಾಡಿದ್ದು? ಇದು ಅಧಿಕಾರ ಪಕ್ಷ, ಆಡಳಿತ ಪಕ್ಷ, ನಾವು ವಿರೋಧವನ್ನು ವ್ಯಕ್ತಪಡಿಸಬಹುದು. ವಿರೋಧ ಪಕ್ಷ ಹೇಳಿ ಜನರ ಮುಂದೆ ನಮ್ಮ ಅಭಿಪ್ರಾಯವನ್ನು ಇಡಬಹುದು. ಆದ್ರೆ ಜನಸಾಮಾನ್ಯರು ಇವತ್ತು ಇದನ್ನ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಮತ್ತೆ ಅವರು ಸೂಕ್ತವಾದಂತಹ ಉತ್ತರ ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿನೂ ಕೂಡ ಇದ್ದಾಳೆ, ಅವಳು ಕೂಡ ಸೂಕ್ತವಾದಂತಹ ಉತ್ತರ ಅವ್ರದೇ ಆದಂತಹ ಒಂದು ರೀತಿಯಲ್ಲಿ, ಆ ತಾಯಿಯ ಒಂದು ರೀತಿಯಲ್ಲಿ ಕೊಡ್ತಾಳೆ. ನೀವೀಗ ಬಿಜೆಪಿ ಸಂಸದರ ಆಗದೆ ಒಬ್ಬ ರಾಜಮನೆತನದ ರಾಜರಾಗಿ ಈ ವಿಷಯನ ಹೇಗೆ ನೀವು ಪರಿಗಣಿಸ್ತೀರಿ? ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಪರವಾಗಿಲ್ಲ, ನಮ್ಮ ಶಕ್ತಿ ಶ್ರದ್ಧಾ ಕೇಂದ್ರ, ಅದು ನಮ್ಮದೊಂದು ಪರಂಪರೆ ಇದೆ, ಒಂದು ಪೂಜಾ ಪದ್ಧತಿ ಇದೆ, ಅದನ್ನೆಲ್ಲವನ್ನು ಮೀರಿ ಈಗ ಭುವನೇಶ್ವರಿನೂ ಚಾಮುಂಡಿ ಅಂತ ನೀವು ಹೇಳಿದ್ರಿ. ಭುವನೇಶ್ವರಿ ಸಹ ಚಾಮುಂಡಿ, ಅವಳನ್ನು ಚಾಮುಂಡಿ ಅಂತಾನೆ ಕರೀತಾರೆ. ಭುವನೇಶ್ವರಿಯನ್ನ ವಿರೋಧಿಸಿದ ಬಾನು ಮುಷ್ತಾಕ್ ಅವರು ಚಾಮುಂಡಿಗೆ ಹೇಗೆ ಬಂದು ಪುಷ್ಪಾರ್ಚನೆ ಮಾಡ್ತಾರೆ? ಭುವನೇಶ್ವರಿನ ವಿರೋಧ ಮಾಡಿದ್ದಕ್ಕೆ ಮತ್ತೆ ಅವರು ಒಪ್ಕೊಂಡಿದ್ದಾರೆ ಅವರು ಅಲ್ಲಿ ತಪ್ಪು ಮಾಡಿದ್ದು ಅಂತ 2023ರಲ್ಲಿ. ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಬಂದ್ಬಿಟ್ಟು ಪುಷ್ಪಾರ್ಚನೆ ಮಾಡೋದ್ರಲ್ಲಿ ನಮ್ಗೇನು ತಕರಾರಿಲ್ಲ. ಅವ್ರು ಬಂದ್ ಮಾಡಿದ್ರೆ ಒಳ್ಳೇದು. ಆದ್ರೆ ಅದು ಅವ್ರು ಒಪ್ಕೊಂಡಿರ್ತಕ್ಕಂಥದ್ದು ನಮ್ಮ ಧರ್ಮದ ಒಂದು ಪದ್ಧತಿಗಳು, ಮತ್ತೆ ನಮ್ಮ ಧರ್ಮದಲ್ಲಿ ಯಾವ ರೀತಿ ನಮ್ಮ ದೇವರಿಗೆ ಆರಾಧಿಸುವಂತದ್ದು ಏನು ಪದ್ಧತಿಗಳಿದೆ, ಸಾಂಕೇತಿಕವಾಗಿ ಏನೇನ್ ಮಾಡ್ತೀವಿ ಅದು ಒಪ್ಕೊಂಡಿರ್ತಕ್ಕಂಥದ್ದು ಒಂದು ಸಂಗತಿ. ಅದೆಲ್ಲ ಮಾಡಿದ್ರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿದ್ದಾಗ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಮಿರ್ಜಾ ಇಸ್ಮಾಯಿಲ್ ಅವರನ್ನ ಅಂಬಾರಿನಲ್ಲಿ ಕೂರಿಸಿಕೊಂಡಿರ್ತಾರೆ. ಆಗ ಜನರು ವಿರೋಧ ವ್ಯಕ್ತಪಡಿಸ್ತಾರೆ, ಪ್ರತಿಭಟಿಸ್ತಾರೆ. ಅದು ನಿಮಗೆ ನಿಮ್ಮ ಇತಿಹಾಸದ್ದು ಗೊತ್ತಿದೆಯಾ? ಆ ಇತಿಹಾಸ ಒಂದು ಆಗಿರೋದು ಅಂತ ನನ್ನ ಅರಿವು ಮಿತಿಯಲ್ಲಿಲ್ಲ. ಆದ್ರೆ ಆತರ ಆಗಿದ್ರು ಸಹ ಅವ್ರು ಏನಕ್ಕೆ ಅವ್ರನ್ನ ಒಪ್ಪಿಗೆ ತಗೊಂಡಿದ್ದಾರೆ, ನಾವು ಮುಸ್ಲಿಂ ಅಂತ ಅವರು ಹಾಕೊಂಡಿಲ್ಲ. ದಿವಾನ್ರ ಒಂದು ಪ್ರತಿಭೆ ಇತ್ತು, ದಿವಾನ್ ಒಂದು ಏನು
ಜವಾಬ್ದಾರಿ ಇತ್ತು, ಅದನ್ನ ಪಾಲಿಸಲಿಕ್ಕೆ ಆ ಒಂದು ಸಾಮರ್ಥ್ಯ ಇತ್ತು ಅವ್ರಿಗೆ. ಆ ದಿವಾನರಾಗಿ ಕೆಲಸ ಮಾಡಿರೋರು, ಅವ್ರ ದಿವಾನರಾಗಿ ಪರಿಗಣಿಸಿರುವಂತದ್ದು. ಅದರಲ್ಲಿ ಅವರು ಮುಸ್ಲಿಂ ಅಂತ ಎಲ್ಲೂ ನೋಡಿಲ್ಲ. ಮತ್ತೆ ಒಂದಂತೂ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ, ಧಾರ್ಮಿಕ ದೃಷ್ಟಿಕೋನದಲ್ಲಿ ಮತ್ತು ಧಾರ್ಮಿಕ ಒಂದು ಕ್ಷೇತ್ರಗಳಲ್ಲಿ ನಾವು ಬಹುತ್ವದ ತತ್ವವನ್ನು ಪಾಲಿಸ್ತೀವಿ. ಏನು ಪ್ಲೂರಲಿಸಂ ಅಂತ ಏನಿದೆ, ಒಂದು ಒಳ್ಳೆ ಪ್ರಿನ್ಸಿಪಲ್, ಅದನ್ನ ನಾವು ಪಾಲಿಸುವಂಥದ್ದು. ಅಂದ್ರೆ ಯಾವುದೇ ಧರ್ಮ ಇರಲಿ, ಯಾವುದೇ ಒಂದು ನಂಬಿಕೆ ಇರಲಿ, ನಿಮ್ಮ ಒಂದು 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 ರೀತಿಯ ದೃಷ್ಟಿಕೋನ ಇರಬಹುದು, ನಿಮಗೆ ಎಲ್ಲರಿಗೂ ಅವಕಾಶ ಇದೆ ಸಮಾಜದಲ್ಲಿ. ಯಾವ ಸಮಯದಲ್ಲಿ ನೀವು ನಮ್ಮದೇ ಆದಂತಹ ಒಂದು ಪದ್ಧತಿ ಇದೆ, ನಮ್ಮದೇ ಆದಂತಹ ಒಂದು ಆಚರಣೆ ಇದೆ, ನಮ್ಮದೇ ಆದಂತಹ ಒಂದು ಧರ್ಮ, ಬೇರೆ ಧರ್ಮಗಳು ಎಲ್ಲಾನು ಕೂಡ ಸುಳ್ಳು ಅಂತ ಹೇಳುವಾಗ ಅದಕ್ಕೆ ವಿರೋಧ ಇದೆ ಹಿಂದೂ ಧರ್ಮದಲ್ಲಿ. ನೀವು ನಮ್ಮ ಧರ್ಮನೂ ಸರಿ, ನಿಮ್ ಧರ್ಮನೂ ಸರಿ, ನಾವು ಜೊತೆಗೆ ಸಮಾಜದಲ್ಲಿ ಇರಬಹುದು ಅಂತ ಒಂದು ಭಾವನೆ ಇರೋದು, ಅದು ಬಹುತ್ವದ ಭಾವನೆ. ಅದು ಹಿಂದೂ ಸಮಾಜ, ಅದು ಧಾರ್ಮಿಕ ಸಮಾಜ. ಅದು ಮೈಸೂರು ಸಂಸ್ಥಾನದಲ್ಲೂ ಕೂಡ ಈ ಒಂದು ಬಹುತ್ವದ ಒಂದು ಪರಂಪರೆಯಲ್ಲಿ ಮುಂದುವರಿತಾ ಬಂದಿರುವಂತದ್ದು. ಈಗ ನೀವು ಮಹಿಷಾ ದಸರಾ ಸಹ ನೀವು ಸಪೋರ್ಟ್ ಮಾಡಿದ್ರಿ. ಸಪೋರ್ಟ್ ಮಾಡಿಲ್ಲ ನಾನು. ಅಲ್ಲ, ನೀವು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡೋ ಸಪೋರ್ಟ್ ಮಾಡಕ್ಕೂ ಅದಕ್ಕೆ ಅವಕಾಶ ಇರಕ್ಕೂ ಬಹಳ ವ್ಯತ್ಯಾಸ ಇದೆ. ಸಂವಿಧಾನದ ಅಡಿಯಲ್ಲಿ ನಿಮ್ಮ ನಂಬಿಕೆಗೆ, ನಿಮ್ಮ ಒಂದು ಭಾವನೆಗೆ, ನಿಮ್ಮ ಒಂದು ಏನು ಧರ್ಮಕ್ಕೆ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಾವು ಹೇಳಿದ ಏನು, ನೀವು ಮಹಿಷಾ ದಸರಾ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬಂದು ಆಚರಣೆ ಮಾಡಬೇಡಿ ಅಂತ. ಆದ್ರೆ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಏನ್ ಬೇಕಾದ್ರೂ ಮಾಡಬಹುದು. ನೀವು ಹಸುರನು ಕೂಡ ನೀವು ಆರಾಧನೆ ಮಾಡಬಹುದು, ಮನೆಯಲ್ಲಿ ದೇವಿನೂ ಕೂಡ ಆರಾಧನೆ ಮಾಡಬಹುದು. ನೀವು ಬೇರೆ ರೀತಿಯ ಒಂದು ನಂಬಿಕೆಯಲ್ಲಿ ನೀವು ಏನ್ ಬೇಕಾದ್ರೂ, ಇವತ್ತು ನೀವು ಬೇಕಾದ್ರೆ ನೀವು ಒಂದು ಕಂಪ್ಯೂಟರ್ ತಗೊಂಡು ಅದನ್ನು ಕೂಡ ಆರಾಧನೆ ಮಾಡಬಹುದು. ನಿಮ್ಮ ಮನೆಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಮಹಿಷಾ ದಸರಾ ಆಚರಣೆಗೆ ನಿಮ್ಮ ಸಹಮತ ಇಲ್ಲ? ಸಹಮತ ಇಲ್ಲ ಅಂತಲ್ಲ, ನೀವು ಹೇಳ್ತಾ ಇರೋದು ಬಹಳ ವ್ಯತ್ಯಾಸ ಇದೆ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಚಾಮುಂಡಿ ಬೆಟ್ಟ ಒಂದು ಧಾರ್ಮಿಕ ಕ್ಷೇತ್ರ. ಚಾಮುಂಡಿಯ ಭಕ್ತಾದಿಗಳು ನಂಬಿಕೆ, ಚಾಮುಂಡಿ ಆ ದುಷ್ಟ ಶಕ್ತಿ ಮೇಲೆ ವಿಜೇತರಾಗಿರುವಂತದ್ದು ಶಕ್ತಿ, ನಮ್ಮ ತಾಯಿ ಚಾಮುಂಡೇಶ್ವರಿ. ಅದಕ್ಕಾಗಿ ಆ ದುಷ್ಟ ಶಕ್ತಿನೇ ನೀವು ಅಲ್ಲಿ ಬಂದು ಆರಾಧಿಸುವುದು ನಮ್ಮ ಭಾವನೆಗೆ ಧಕ್ಕೆ ಆಗುವಂತದ್ದು. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ನೀವು ಬೇಕಾದ್ರೆ ನೀವು ಆರಾಧಿಸುವಂತದ್ದು ಏನ್ ಬೇಕಾದ್ರೂ ಮಾಡೋದು, ಸಂವಿಧಾನದ ಅಡಿಯಲ್ಲಿ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ, ಮಾಡ್ಕೊಳ್ಳಿ. ಬೆಟ್ಟದ ಮೇಲೆ ಬಂದ್ ಮಾಡಬೇಡಿ. ಅಂದ್ರೆ ಈಗ ನಿಮ್ಮ ನಿಲುವು ಮಹಿಷಾ ದಸರಾ ನಿಲುವಿಗೂ ಈಗ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೂ ಎರಡು ಒಂದೇ ನಿಲುವು ಅಂತ ಅನ್ಸುತ್ತಾ ನಿಮಗೆ? ಎರಡು ಒಂದೇ ನಿಲುವೇನೆ. ಅದ್ಲೇನ್ ವ್ಯತ್ಯಾಸ ಇದೆ? ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಅಂದ್ರೆ ಎರಡು ವಿರೋಧ ಅಲ್ಲ ಸರ್. ಮಹಿಷಾ ದಸರಾ ಆಚರಣೆ ಇಲ್ಲ ನಮ್ಮಲ್ಲಿ. ಅಂದ್ರೆ ಮಹಿಷಾ ದಸರಾ ನಮ್ಮ ಸಿದ್ಧಾಂತಕ್ಕೆ ಅಥವಾ ನಮ್ಮ ಮೈಸೂರು ಸಂಸ್ಥಾನದ ಆಚರಣೆಯಲ್ಲಿ ಇಲ್ಲದೆ ಇದ್ದಂತ ಒಂದು ಕ್ರಮ. ಈಗ ಅದೇ ರೀತಿ ಒಬ್ಬ ಅನ್ಯ ಧರ್ಮೀಯರನ್ನ ಕರ್ಕೊಬಂದು ಉದ್ಘಾಟನೆ ಮಾಡ್ತಿರೋದು. ಈ ಎರಡು ನಿಲುವು ಧರ್ಮದ ಬಗ್ಗೆ ಏನು ತಕರಾರಿಲ್ಲ. ತಕರಾರಿಲ್ಲ. ಮುಸ್ಲಿಂ